Yes, welcome back to our YouTube channel. In this video, we will discuss four cases of functions. In this video, definition of strings ಮತ್ತು example in C programming, strings are a sequence of characters stored in a library of characters. Another equals C programming strings into sequence of characters. character store ಮಾಡ್ತೀವಿ. They are terminated by a special character called null character or backslash. ಇದೊಂದು ಟರ್ಮಿನಲ್ ಕ್ಯಾರೆಕ್ಟರ್ ಇರುತ್ತೆ, ಅದು ಬ್ಯಾಕಸ್ ಇರೋ ನಲ್ ಕ್ಯಾರೆಕ್ಟರ್ ಆಗಿರುತ್ತೆ, ವಿಚ್ ಮೇಕ್ಸ್ ದಿ ಎಂಡ್ ಆಫ್ ದಿ ಸ್ಟ್ರಿಂಗ್. ಇದು ಎಂಡ್ ಸ್ಟ್ರಿಂಗ್ ಆಗಿರುತ್ತೆ. ಸ್ಟ್ರಿಂಗ್ಸ್ ಇನ್ ಸಿ ಆರ್ ಹ್ಯಾಂಡಲ್ಡ್ ಆಸ್ ಅರೇಸ್ ಆಫ್ ಕ್ಯಾರೆಕ್ಟರ್. ಸ್ಟ್ರಿಂಗ್ ನ ಅರೇ ಕ್ಯಾರೆಕ್ಟರ್ ಗೆ ಹ್ಯಾಂಡಲ್ ಮಾಡ್ತಾರೆ. ಈಚ್ ಕ್ಯಾರೆಕ್ಟರ್ is stored by a contiguous memory location. That the last character of a string is always null character. ಅಂದ್ರೆ ಲಾಸ್ಟ್ ಕ್ಯಾರೆಕ್ಟರ್ ಯಾವಾಗಲೂ 0 ಆಗಿರ್ಬೇಕು, ಬ್ಯಾಕ್ ಸೀರಿದ ಎಂಡ್ ಆಗಿರ್ಬೇಕು ಅಂತ ಇಂಡಿಕೇಟ್ ದಿ ಎಂಡ್ ಆಫ್ ದಿ ಸ್ಟ್ರಿಂಗ್. ಇದೆ ಎಂಡ್ ಆಫ್ ದಿ ಸ್ಟ್ರಿಂಗ್ ನ ಇಂಡಿಕೇಟ್ ಮಾಡುತ್ತೆ. ಡಿಕ್ಲರೇಷನ್ ಆಫ್ ಇನಿಷಿಯಲೈಸಿಂಗ್ ಸ್ಟ್ರಿಂಗ್ಸ್ ಹೆಂಗ್ ಡಿಕ್ಲೇರ್ ಮಾಡ್ತಾರೆ ಮತ್ತೆ ಇನಿಷಿಯಲೈಸ್ ಮಾಡೋದು. ನಾವು ಒಂದು ಕ್ಯಾರೆಕ್ಟರ್ ತಗೊಂಡು ಡಾಟಾ ಟೈಪ್ ತಗೊಂತೀವಿ, ಡಾಟಾ ಟೈಪ್ ತಗೊಂಡು ಡಾಟಾ ಟೈಪ್ ನೇಮ್ ತಗೊಂಡು ಮತ್ತೆ ಅದರ ಸೈಜ್ ಎಷ್ಟು ಅಂತ ತಗೊಂಡು ಡಿಕ್ಲೇರ್ ಮಾಡ್ಬೇಕು. ಡಿಕ್ಲೇರ್ ಸ್ಟ್ರಿಂಗ್ ಸೈಜ್ ಎಷ್ಟು ಅಂದ್ರೆ 20 ಸೈಜ್ ನಾವು ಡಿಕ್ಲೇರ್ ಮಾಡ್ಕೊಂಡಿದೀವಿ. ಸ್ಟ್ರಿಂಗ್ ಕ್ಯಾನ್ ಬಿ ಇನಿಷಿಯಲೈಸ್ಡ್ ವಿತ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ. ಅದು ಒಂದು ವ್ಯಾಲ್ಯೂ ಸ್ಟ್ರಿಂಗ್ಸ್ ಎಷ್ಟೇ ಅದು ಮತ್ತೆ ಇಲ್ಲಿ ಅಲೋ ವರ್ಡ್ ಅಂತ ನಾವು ರೀಡಿಂಗ್ ಎ ಸ್ಟ್ರಿಂಗ್ಸ್ ಸ್ಟ್ರಿಂಗ್ ನ ರೀಡ್ ಮಾಡೋದಕ್ಕೆ. ಯು ಕ್ಯಾನ್ ರೀಡ್ ಸ್ಟ್ರಿಂಗ್ಸ್ ಫ್ರಮ್ ದಿ ಯೂಸರ್ ಯೂಸಿಂಗ್ ಡಿಫರೆಂಟ್ ಫಂಕ್ಷನ್ಸ್ ಲೈಕ್ ಸ್ಕ್ಯಾನ್ಎಫ್ ಗೆಟ್ಸ್. ಮತ್ತೆ ಸ್ಕ್ಯಾನ್ಎಫ್ ಗೆಟ್ಸ್ ಆಗಿ ನಾವು ರೀಡ್ ಮಾಡ್ಕೊಳಕ್ಕೆ ಯೂಸ್ ಮಾಡಬಹುದು. Scanf, the function reads the string input until the first space is encountered. It does not read a spaces or new lines. ಅಂದ್ರೆ ಇದು ಸ್ಟಾರ್ಟಿಂಗ್ ಸ್ಟ್ರಿಂಗ್ ಇನ್ಪುಟ್ ಆಗಿ ಫಸ್ಟ್ ಸ್ಪೇಸ್ ಎನ್ಕೌಂಟರ್ ಆಗೋರು ರೀಡ್ ಮಾಡ್ಕೊಂಡು ಬರುತ್ತೆ. ಸ್ಪೇಸ್ ಆರ್ ನ್ಯೂ ಲೈನ್ ಕ್ಯಾರೆಕ್ಟರ್ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಇದೆ, ಒಂದು ಕ್ಯಾರೆಕ್ಟರ್ ಸ್ಟ್ರಿಂಗ್ ಮತ್ತೆ ಸೈಜು ಸ್ಕ್ಯಾನ್ ಅಪ್ ಪರ್ಸೆಂಟೇಜಸ್ ಫಾರ್ವರ್ಡ್ ಸ್ಕ್ವೇರ್ ಮತ್ತೆ ಕ್ಯಾರೆಕ್ಟರ್ ನೇಮು ಹಾಕೊಂಡು ರೀಡ್ ಮಾಡ್ಕೊಂಡಿದ್ವಿ. ಮತ್ತೆ ರೈಟಿಂಗ್ ಸ್ಟ್ರಿಂಗ್ ನ ರೈಟ್ ಮಾಡ್ಕೊಳ್ಳೋದು. ಯು ಕ್ಯಾನ್ ಡಿಸ್ಪ್ಲೇ ಸ್ಟ್ರಿಂಗ್ ಯೂಸಿಂಗ್ ದಿ ಪ್ರಿಂಟ್ ಎಫ್ ಹಾಕೊಂಡು ನಾವು ರೈಟ್ ಮಾಡ್ಕೊಳ್ಳೋದು. ಪ್ರಿಂಟ್ ಎಫ್ ಮತ್ತೆ ಇಲ್ಲೊಂದು ಫಾರ್ಮೆಟ್ ಸ್ಕ್ವೇರ್ ಪರ್ಸೆಂಟೇಜಸ್ ಸ್ಟ್ರಿಂಗ್ ಮತ್ತೆ ಇದು ನೇಮು. ಎಕ್ಸಾಂಪಲ್ ಪ್ರೋಗ್ರಾಮ್ ಒಂದು ಕ್ಯಾರೆಕ್ಟರ್ ಡೇಟಾ ಟೈಪ್ ಮತ್ತೆ ನೇಮು ಮತ್ತೆ ಸೈಜು ಎಂಟರ್ ಸ್ಟ್ರಿಂಗ್ ಇಲ್ಲಿ ಎಫ್ ಹಾಕೊಂಡು ಯೂಸ್ ಮಾಡಿದ್ದಾರೆ. ಮತ್ತೆ ಔಟ್ಪುಟ್ ಅಂಡ್ ಎಕ್ಸಾಮ್ ಎಂಟರ್ ಸ್ಟ್ರಿಂಗ್ ಅಲೋ ಪ್ರೋಗ್ರಾಮ್ ಕೀ ನೋಟ್ಸ್ ಎಫ್ ಬಗ್ಗೆ ಹೇಳಿದರೆ ಎಫ್ is often preferred over scanf for reading string because it handles the spaces of avoids buffer overflow. Always ensure to handle the null character or backslash 0 which makes the end of the string ಅಂದ್ರೆ null character ಇದು ಎಂಡ್ ಆಫ್ ದಿ ಸ್ಟ್ರಿಂಗ್ ಆಗಿರುತ್ತೆ. ಈಗ ಒಂದು ಪ್ರೋಗ್ರಾಮ್ ನೋಡ್ಕೊಂಡ್ಬರೋಣ. ಎಕ್ಸಾಂಪಲ್ ಇಲ್ಲಿದೆ, ಒಂದು ಡೇಟಾ ಟೈಪ್ ತಗೋಣ, ಕ್ಯಾರ್ ಅಂತ ಡೇಟಾ ಟೈಪ್ ತಗೊಂಡಿದ್ವಿ ಮತ್ತೆ ನೇಮ್ ತಗೊಂಡಿದ್ದಾರೆ str ಅಂತ ಮತ್ತೆ ಸೈಜ್ ಎಷ್ಟು ಅಂತ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಪುಟ್ಸ್ ಹಾಕೊಂಡಿದೀವಿ ನಾವು. ಪುಟ್ಸ್ ಹಾಕೊಂಡು ಎಂಟರ್ ದಿ ಸ್ಟ್ರಿಂಗ್ ಅಂತ ಮಾಡ್ಕೊಂಡು ಅದನ್ನ ರೀಡ್ ಮಾಡ್ಕೊಂಡು ಗೆಟ್ಸ್ ಆಗಿ str ಅಂತ ಹಾಕಿ ರೀಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ಮಾಡ್ಕೋಬೇಕಲ್ಲ. ಪ್ರಿಂಟ್ ಎಫ್ ಹಾಕಿ ಸ್ಟ್ರಿಂಗ್ ಇದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಸ್ಟ್ರಿಂಗ್ ಆದ್ರೆ ಪರ್ಸೆಂಟೇಜಸ್ ಬ್ರಾಕೆಟ್ ಅಂದ್ರೆ ಕೆಳಗಡೆ ಬರೋಕ್ಕೆ ಒಂದು ಪ್ರಿಂಟ್ ಆಗುತ್ತೆ. ಮತ್ತೆ ಅರೆ ನೇಮು str ಮತ್ತೆ ರಿಟರ್ನ್ 0 ಅಂತ ತಗೊಂಡಿದೀವಿ. ಈಗ ಪ್ರೋಗ್ರಾಮ್ ರನ್ ಮಾಡೋಣ. ಎಂಟರ್ ಸ್ಟ್ರಿಂಗ್ ಅಂತ ಕೇಳ್ತೈತೆ. ಸ್ಟ್ರಿಂಗ್ ನಾನು ಅಂತ ಕೊಡ್ತೀನಿ ನೇಮು. ಸ್ಟ್ರಿಂಗ್ ಇದೆ